ಸಚಿವ ಜಮೀರ್ ಅಹ್ಮದ್ ಖಾನ್ ಅವರ ಹೇಳಿಕೆಯಿಂದ ನಮಗೆ ನಷ್ಟ ಆಗಿದೆ. ಜಮೀರ್ ಹೇಳಿಕೆಯಿಂದಾಗಿ ಬರಬೇಕಾದಂತ ಮತಗಳು ಬಂದಿಲ್ಲ. ಉಪಚುನಾವಣೆಯ ಬೆನ್ನಲ್ಲೇ ಕೈ ಅಭ್ಯರ್ಥಿ ಅಸಮಾಧಾನ ತೋಡಿಕೊಂಡಿದ್ದಾರೆ. ಜೆಡಿಎಸ್ನ ಮುಖಂಡರು ನನಗೆ ಮತ ಹಾಕೋದಕ್ಕೆ ತಯಾರಾಗಿದ್ರು, ಆದರೆ ಸಚಿವರ ಹೇಳಿಕೆಯಿಂದ ವಾಪಸ್ ಆಗಿದ್ರು. ಅವರ ಪಕ್ಷಕ್ಕೆ ಹೋದರು. ಸಚಿವ ಜಮೀರ್ ವಿರುದ್ಧ ಅಭ್ಯರ್ಥಿ ಸಿಪಿ ಯೋಗೇಶ್ವರ್ ಬೇಸರ ವ್ಯಕ್ತಪಡಿಸಿದ್ದಾರೆ. ಎಲ್ಲ ಒಂದು ಕಡೆ ಈ ಮಾತನ್ನ ಕೇಳಿದಾಗ ಸೋಲೊಪ್ಕೊಂಡ್ರ ಅಂತ ಅನ್ನಿಸ್ತಾ ಇದೆ. ಮತ್ತೆ ಅದನ್ನು ಕೇಳಿ, ಸಚಿವ ಜಮೀರ್ ಅವರ ವಿರುದ್ಧ ಸಿಪಿ ಯೋಗೇಶ್ವರ್ ಹೇಳಿರೋದು ನಷ್ಟ ಆಗಿರೋದು ಹೌದು ಅಂತ. ಆದ್ರೂ ಎಲ್ಲ ಒಂದು ಕಡೆ ಕೆಲವು ಸ್ಟೇಟ್ಮೆಂಟ್ಗಳು, ಕೆಲವರ ಮಾತುಗಳು ಒಂದು ಸ್ವಲ್ಪ ಜನರ ಭಾವನೆಗೆ ಜಾಸ್ತಿ ಆಗಿದೆ ಅಂತ ಅನ್ಸುತ್ತೆ. ಜಮೀರ್ ಅವರ ಸ್ಟೇಟ್ಮೆಂಟ್ ಇಂದ ಒಂದಷ್ಟು ಲಾಭ ಆದ್ರೆ ಒಂದಷ್ಟು ನಷ್ಟನೂ ಕೂಡ ಆಗಿದೆ. ಮುಸ್ಲಿಂ ಮತಗಳ ಕ್ರೋಢೀಕರಣ ಒಂದ್ ಕಡೆ ಹಾಗೂ ಪ್ರಯತ್ನದಲ್ಲಿದ್ದಾಗ, ಇನ್ನೊಂದು ಕಡೆ ಅವರ ಮಾತಿನ ಆಘಾತ ಇನ್ನೊಂದು ಸಮುದಾಯಕ್ಕೆ ಬರ್ಬೇಕಾದಂತ ನನ್ನ ಮತಗಳು ಬರ್ಲಿ ಸಂಖ್ಯೆ ಕಡಿಮೆ ಆಯ್ತು ಅಂತ ಅನ್ಸುತ್ತೆ. ಅದು ಒಂದು ಮಾಧ್ಯಮಗಳು ಬಹಳ ದೊಡ್ಡದಾಗಿ ಬಿತ್ತರ ಮಾಡಿ ಅದನ್ನೇ ಸುದ್ದಿ ಮಾಡೋದ್ರಿಂದ ನನಗೆ ಸ್ವಲ್ಪ ಅದರಿಂದ ಆಘಾತ ಆಗಿದೆ ಅಂತ ಇತ್ತೀಚಿನ ನಾನು ನಿನ್ನೆಯಿಂದ ಮಾಡಿದಂತ ನಮ್ಮ ಮುಖಂಡರ ಕರೆದು ಚರ್ಚೆ ಮಾಡಿದಾಗ ಬಂದಂತ ಸತ್ಯದಲ್ಲಿ ಅವ್ರ ಮಾತುಕತೆಗಳಲ್ಲಿ ಜೆಡಿಎಸ್ ನ ಮುಖಂಡರು ನನಗೆ ಮತ ಹಾಕ್ಬೇಕು ಅಂತಿದ್ರು ಕೂಡ ಈ ಒಂದೆರಡು ಘಟನೆಗಳು, ಒಂದೆರಡು ಸ್ಟೇಟ್ಮೆಂಟ್ಗಳು ಅವರು ವಾಪಸ್ ಅವ್ರ ಪಕ್ಷಕ್ಕೆ ಹೋದ್ರು, ನಮಗೆ ಮತ ಹಾಕಲಿಲ್ಲ ಅನ್ನೋ ಮಾತು ಕೂಡ ಚರ್ಚೆ ಬರ್ತಾ ಇದೆ. ನಿರಾಶಾದಾಯಕವಾದಂತ ವಿಷಯ ಏನಲ್ಲ, ಒಟ್ಟಾರೆ ಚುನಾವಣೆ ಸಮಬಲ ಇದೆ. ಯಾರೇ ಗೆದ್ರು ಕೂದಳೆಯ ಅಂತರದಲ್ಲಿ ಗೆಲ್ಬಹುದು ಅನ್ಸುತ್ತೆ. ಆದ್ರೆ ಒಂದು ಉತ್ತಮವಾದಂತ ಹೋರಾಟವನ್ನ ಕೊಟ್ಟಿದ್ದೀವಿ ಅನ್ನೋ ಒಂದು ಆತ್ಮವಿಶ್ವಾಸ ಇದೆ. ನೋಡೋಣ ಏನಾಗುತ್ತೆ ಅಂತ. ಚನ್ನಪಟ್ಟಣ ಉಪಚುನಾವಣೆ ಇದು ಮೂರೂ ಪಕ್ಷಗಳಿಗೂ ಲಿಟ್ಮಸ್ ಟೆಸ್ಟ್ ಇದು. ಹಾಗಾಗಿ ಗೆಲ್ಲಲೇಬೇಕು ಅಂತ ಈ ಪಕ್ಷಗಳು ಪಣ ತೊಟ್ಟಿದ್ವು. ಆದರೆ ಸಿಪಿ ಯೋಗೇಶ್ವರ್ ಅವರ ಈ ಹೇಳಿಕೆ ಇದೆಯಲ್ಲ, ಎಲ್ಲ ಒಂದು ಕಡೆ ಸೋಲನ್ನು ಒಪ್ಕೊಂಡ್ರ ಅನ್ನೋ ರೀತಿಯಾಗಿದೆ. ಆ ವ್ಯಾಖ್ಯಾನ ಆ ರೀತಿಯಾಗಿದೆ. ಇನ್ನೇನು ಚುನಾವಣೆ, ಇನ್ನೇನು ಮತದಾನ ಆಗಬೇಕು, ಆ ಹೊತ್ತಿನಲ್ಲಿ ಜಮೀರ್ ಅಹ್ಮದ್ ಖಾನ್ ಅವರು ಕೊಟ್ಟಂತ ಹೇಳಿಕೆ, ಅದರಲ್ಲೂ ಚನ್ನಪಟ್ಟಣ ಕ್ಷೇತ್ರದಲ್ಲಿ ಒಕ್ಕಲಿಗ ಮತದಾರರೇ ನಿರ್ಣಾಯಕ, ಹೀಗಿರುವಾಗ ಒಕ್ಕಲಿಗರ ಬಗ್ಗೆ ಕೊಟ್ಟಂತ ಹೇಳಿಕೆ, ಕುಮಾರಸ್ವಾಮಿ ಅವರ ಬಗ್ಗೆ ಕೊಟ್ಟಂತ ಹೇಳಿಕೆ, ಅದರಲ್ಲೂ ದೇವೇಗೌಡರು ಚನ್ನಪಟ್ಟಣದಲ್ಲೇ ಬಹಳ ದೊಡ್ಡ ಮಟ್ಟಿಗೆ ಪ್ರಚಾರವನ್ನು ಮಾಡಿಕೊಂಡಿದ್ರು. ಈ ಹಿನ್ನೆಲೆಯಲ್ಲಿ ನಿಜಕ್ಕೂ ಜಮೀರ್ ಅಹ್ಮದ್ ಖಾನ್ ಅವರ ಹೇಳಿಕೆ ಪಕ್ಷಕ್ಕೆ ಡ್ಯಾಮೇಜ್ ತಂತ ಅನ್ನೋ ಮಾತು. ಮೋಹನ್ ಇದ್ರ ಬಗ್ಗೆ ಡೀಟೇಲ್ಸ್ ಅನ್ನು ಕೊಡ್ತಾ ಹೋಗ್ತಾರೆ. ಮೋಹನ್, ಎಲ್ಲ ಒಂದು ಕಡೆ ಸಿಪಿ ಯೋಗೇಶ್ವರ್ ಅವರು ಮಾತಾಡಿದ್ದಕ್ಕೆ ಕೇಳಿದ್ರೆ ಸೋಲೊಪ್ಕೊಂಡ್ರ ಅನ್ನೋ ದಾಟಿಯಲ್ಲಿತ್ತು ಅಂತ ಆ ಮಾತು. ಖಂಡಿತ ವಾಸುದೇವ್ ಅವರೇ, ಏನು ಈ ಒಂದು ಚನ್ನಪಟ್ಟಣ ಚುನಾವಣೆ ಬೈ ಎಲೆಕ್ಷನ್ ಏನಿದೆ ಇದು ಸಾಕಷ್ಟು ಹೈ ವೋಲ್ಟೇಜ್ ಅನ್ನ ಪಡ್ಕೊಂಡಿತ್ತು. ಪ್ರಮುಖವಾಗಿ ಖುದ್ದು ಅಖಾಡಕ್ಕೆ ದೇವೇಗೌಡ್ರೆ ಇಳಿದಿರ್ತಕ್ಕಂಥದ್ದು ಕೂಡ ಸಾಕಷ್ಟು ಏನು ಅಚ್ಚರಿಯನ್ನ ಮೂಡಿಸಿತ್ತು. ಪ್ರಮುಖವಾಗಿ ಮೊಮ್ಮಗನನ್ನ ಗೆಲ್ಲಿಸ್ಕೊಳ್ಳಿಕ್ಕೆ ದೇವೇಗೌಡರು ಕೂಡ ಕಣಕ್ಕೆ ಇಳಿದಿದ್ರು. ಆದ್ರೆ ಈ ಒಂದು ಸಂದರ್ಭದಲ್ಲಿ ಜಮೀರ್ ಅವರ ಹೇಳಿಕೆ ಕೂಡ ಸಾಕಷ್ಟು ಡ್ಯಾಮೇಜ್ ಅನ್ನ ತಂದುಕೊಟ್ಟಿದೆ ಅನ್ನೋದು ಕೂಡ ಸದ್ಯ ಕಾಂಗ್ರೆಸ್ ಅಭ್ಯರ್ಥಿ ಆದಂತಹ ಸಿಪಿ ಯೋಗೇಶ್ವರ್ ಅವರೇ ಕೂಡ ಹೇಳಿರ್ತಕ್ಕಂಥದ್ದು. ಯಾಕಂದ್ರೆ ಈ ಒಂದು ವಿಷಯದಿಂದ ಅಂದ್ರೆ ದೇವೇಗೌಡರ ಕುಟುಂಬವನ್ನ ನಾನು ಖರೀದಿಯನ್ನ ಮಾಡ್ತೀನಿ, ಅಂದ್ರೆ ನಮ್ಮ ಏನು ಅಲ್ಪಸಂಖ್ಯಾತರೇನಿದ್ರೆ ಇವರು ಎಲ್ಲ ಸೇರ್ಕೊಂಡು ನಾವು ಖರೀದಿಯನ್ನ ಮಾಡ್ತೀವಿ, ನಿಮ್ಮ ರೇಟ್ ಎಷ್ಟು ಅನ್ನೋ ಒಂದು ಮಾತನ್ನ ಹೇಳಿರ್ತಾರೆ. ಈ ಒಂದು ಹೇಳಿಕೆ ಕೂಡ ಸಾಕಷ್ಟು ಅಂದ್ರೆ ಒಕ್ಕಲಿಗ ಮತಗಳಿಗೂ ಕೂಡ ಸಾಕಷ್ಟು ಡ್ಯಾಮೇಜ್ ಅನ್ನ ಉಂಟು ಮಾಡಿರ್ತಕ್ಕಂಥದ್ದು. ಹೀಗಾಗಿ ಏನು ಒಕ್ಕಲಿಗ ಮತಗಳು ಕೂಡ ಸಿಪಿ ಯೋಗೇಶ್ವರ್ ಅವ್ರ ಕಡೆ ಇದ್ದಂತಹ ಮತಗಳು ಕೂಡ ಎನ್.ಡಿ.ಎ ಅಭ್ಯರ್ಥಿ ಕಡೆ ವಾಲಿರ್ತಕ್ಕಂಥದ್ದು ಕೂಡ ಈಗಾಗಲೇ ಮಾಹಿತಿಯನ್ನ ಪಡ್ಕೊಂಡಿದ್ದಾರೆ ಸಿಪಿ ಯೋಗೇಶ್ವರ್ ಅವರು. ಹೀಗಾಗಿ ಎಲ್ಲ ಒಂದ್ ಕಡೆ ಸಾಕಷ್ಟು ಆತಂಕ ಕೂಡ ಇರ್ತಕ್ಕಂಥದ್ದು. ಪ್ರಮುಖವಾಗಿ ಸಾಕಷ್ಟು ಮತಗಳು ಕೂಡ ಒಕ್ಕಲಿಗ ಮತಗಳು ಕೂಡ ಎನ್.ಡಿ.ಎ ಕಡೆಗೆ ವಾಲಿರ್ತಕ್ಕಂಥದ್ದು ಕೂಡ ಮಾಹಿತಿಯನ್ನ ಪಡ್ಕೊಂಡಿರ್ತಕ್ಕಂಥ ಸಿಪಿ ಯೋಗೇಶ್ವರ್ ಕೂಡ ಈಗಾಗಲೇ ಸಾಕಷ್ಟು ಅಂದ್ರೆ ಸೋಲನ್ನ ಒಪ್ಕೊಂಡಿರೋ ರೀತಿ ಮಾತನಾಡನ್ನ ಆಗ್ತಿದ್ದಾರೆ. ಯಾಕಂದ್ರೆ ಪ್ರಮುಖವಾಗಿ ಸಾಕಷ್ಟು ಮತಗಳು ಕೂಡ ಕ್ರೋಢೀಕರಣವನ್ನ ಆಗಿದ್ವು. ಆದ್ರೆ ಎಲ್ಲ ಒಂದ್ ಕಡೆ ಈ ಒಂದು ಸ್ಟೇಟ್ಮೆಂಟ್, ಜಮೀರ್ ಅವರ ಸ್ಟೇಟ್ಮೆಂಟ್ ಏನಿದೆ, ಈ ಒಂದು ಸ್ಟೇಟ್ಮೆಂಟ್ ಇಂದ ಸಾಕಷ್ಟು ಮತಗಳು ಕೈ ತಪ್ಪದ್ವಾ ಅನ್ನೋ ಪ್ರಶ್ನೆ ಕೂಡ ಸಿಪಿ ಯೋಗೇಶ್ವರ್ ಅವರಿಗೆ ಮೂಡಿರ್ತಕ್ಕಂಥದ್ದು. ಹೀಗಾಗಿ ಎಲ್ಲ ಒಂದ್ ಕಡೆ ಈ ಬಾರಿಯ ಸೋಲು ಕೂಡ ಕಟ್ಟಿಟ್ಟ ಬುತ್ತಿನ ಅನ್ನೋದು ಕೂಡ ಒಂದು ಪ್ರಶ್ನೆ ಆಗಿ ಸಿಪಿ ಯೋಗೇಶ್ವರ್ ಅವರಿಗೆ ಕಾಡ್ತಿರ್ತಕ್ಕಂಥದ್ದು. ವಾಸು. ಓಕೆ, ಥ್ಯಾಂಕ್ ಯು ಮೋಹನ್.
ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.